ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್ ಫ್ಯೂಚರ್ ಗೌರ್ಮೆಂಟ್ ಜಾಬ್ ಕನ್ನಡ. ನೋಡಿ ಫ್ರೆಂಡ್ಸ್, ಇಂಡಿಯನ್ ಗೌರ್ಮೆಂಟ್ ಬಂದು UPSC ನೇಮಕಾತಿ ಅಧಿಸೂಚನೆಯನ್ನು ಹೊರಡಿಸಿದೆ. ಇದು 450 ಹುದ್ದೆಗಳ ಇನ್ಸ್ಪೆಕ್ಟರ್ ಸಹಾಯಕ ಮತ್ತು ಇಂಜಿನಿಯರ್ ಹುದ್ದೆಗಳಿಗೆ ಅರ್ಜಿ ಆಹ್ವಾನಿಸಲಾಗಿದೆ. ಇದಕ್ಕೆ ಸಂಬಂಧಪಟ್ಟ ನೋಟಿಫಿಕೇಶನ್ ನೋಡೋದಾದರೆ, ಇದು UPSC ಬೋರ್ಡಿಂದ ಕಂಡಕ್ಟ್ ಆಗ್ತಾ ಇರೋದು. ಓಕೆನಾ. ಈ ಹುದ್ದೆಗಳಿಗೆ ಸಂಬಂಧಪಟ್ಟ ಏಜ್ ಲಿಮಿಟ್ ಮತ್ತು ವಿದ್ಯಾರ್ಹತೆ, ಅರ್ಜಿ ಸಲ್ಲಿಸುವ ದಿನಾಂಕ ಎಲ್ಲವನ್ನು ಒಂದೊಂದು ನೋಡೋದಾದರೆ ನೋಡೋಣ. ಯೂನಿಯನ್ ಪಬ್ಲಿಕ್ ಸರ್ವಿಸ್ ಕಮಿಷನ್ UPSC 450 ಡ್ರಗ್ಸ್ ಇನ್ಸ್ಪೆಕ್ಟರ್, ಅಸಿಸ್ಟೆಂಟ್ ಇಂಜಿನಿಯರ್ ಮತ್ತು ಇತರೆ ಹುದ್ದೆಗಳ ನೇಮಕಾತಿ 2026 ಅಂದರೆ ಈ ವರ್ಷನೇ ಈ ಹುದ್ದೆಗಳಿಗೆ ಅರ್ಜಿಯನ್ನು ಆಹ್ವಾನಿಸಲಾಗಿದೆ. ಅರ್ಜಿ ಸಲ್ಲಿಸಲು UPSC ಕೊನೆಯ ದಿನಾಂಕ 17 ಜುಲೈ 2026 ಮತ್ತು ಬಿ ಫಾರ್ಮ್, BTech, BE, LLB, MSc ಹೊಂದಿರುವ ಅಭ್ಯರ್ಥಿಗಳು ಅಂತಿಮ ದಿನಾಂಕ ಮೊದಲು ಅಧಿಕೃತ ವೆಬ್ಸೈಟ್ upsc.government.in ಇದರಲ್ಲಿ ಅರ್ಜಿ ಸಲ್ಲಿಸಲು ತಿಳಿಸಿದ್ದಾರೆ. ಓಕೆನಾ ಫ್ರೆಂಡ್ಸ್, ಇನ್ನೂ ಹೆಚ್ಚಿನ ಮಾಹಿತಿ ತಿಳಿದುಕೊಳ್ಳೋಣ ಇದರ ಬಗ್ಗೆ. ಕೇಂದ್ರ ಲೋಕಸೇವಾ ಆಯೋಗ UPSC ಜೂನ್ 25, 2026 ಜಾಹೀರಾತು ಸಂಖ್ಯೆ 7, 2026 ಬಿಡುಗಡೆ ಮಾಡಿದ, ಅಂದರೆ ನೋಟಿಫಿಕೇಶನ್ ಅನ್ನು ಬಿಡುಗಡೆ ಮಾಡಿತ್ತು. ಇದು ಕೇಂದ್ರ ಸರ್ಕಾರದ ಹಲವು ಸಚಿವಾಲಯಗಳು ಮತ್ತು ಇಲಾಖೆಗಳಲ್ಲಿ ಹರಡಿತು. ಅಂದರೆ ಕೇಂದ್ರ ಸರ್ಕಾರದಲ್ಲಿ ಕೆಲವು ಸಚಿವಾಲಯಗಳು, ಇಲಾಖೆಗಳು ಇರ್ತಾವಲ್ಲ, ಅದರಲ್ಲಿರುವ ಹುದ್ದೆಗಳಿಗೆ ಸಂಬಂಧಪಟ್ಟ ಜಾಬ್ ಆಗಿರುತ್ತೆ. 54 ಹುದ್ದೆಗಳು ಆನ್ಲೈನ್ ನೇಮಕಾತಿ ಅರ್ಜಿ ಆಹ್ವಾನಿಸಲಾಗಿದೆ. ಓಕೆನಾ. ಇನ್ನು ಹೆಚ್ಚು ಹುದ್ದೆಗಳು ನೋಡೋದಾದರೆ, ಇದರಲ್ಲೇ ಖಾಲಿ ಹುದ್ದೆಗಳಿಗೆ ಡ್ರಗ್ ಇನ್ಸ್ಪೆಕ್ಟರ್ 186 ಹುದ್ದೆಗಳು, ವಿವಿಧ ವೈದ್ಯಕೀಯ ವಿಶೇಷತೆಗಳಲ್ಲಿ ಸ್ಪೆಷಲಿಸ್ಟ್ ಗ್ರೇಡ್, ರೋಮನ್ ಸಂಖ್ಯೆ 3 ಆಗಿರುತ್ತೆ ಇದು. ಓಕೆನಾ. ಸಹಾಯಕ ಪ್ರಾಧ್ಯಾಪಕರು, ಏರೋನಾಟಿಕ್ ಅಧಿಕಾರಿ, ಕಾನೂನು ಅಧಿಕಾರಿ, ಕಂಪನಿ ಪ್ರಾಸಿಕ್ಯೂಟರ್ 18 ಮತ್ತು ಇತರ ಹಲವಾರು ಹುದ್ದೆಗಳು ಸೇರಿ ಅರ್ಹ ವಿದ್ಯಾರ್ಥಿಗಳು ಜೂನ್ 25, 2026 ಜುಲೈ 17, 2026 ಸಂಜೆ 6 ಗಂಟೆವರೆಗೆ UPSC ಅಧಿಕೃತ ಪೋರ್ಟಲ್ ಮೂಲಕ ಅರ್ಜಿ ಸಲ್ಲಿಸಬಹುದು. ಆ ವೆಬ್ಸೈಟ್ ನೋಡೋದಾದರೆ upsc.line.nic.in ಮೂಲಕ ಅರ್ಜಿಯನ್ನು ಸಲ್ಲಿಸಬೇಕು. ಓಕೆನಾ. ಮತ್ತು ಇಲ್ಲಿ ಅರ್ಜಿ ಶುಲ್ಕ ನೋಡೋದಾದರೆ, ಸಾಮಾನ್ಯ OBC EWS ಅಭ್ಯರ್ಥಿಗಳಿಗೆ ಅರ್ಜಿ ಶುಲ್ಕ ನೋಡೋದಾದರೆ 25 ರೂಪಾಯಿ ಇರುತ್ತೆ. ಮಹಿಳೆಯರು, SC ST ಮತ್ತು PW ಅಭ್ಯರ್ಥಿಗಳಿಗೆ ಸಂಪೂರ್ಣ ವಿನಾಯಿತಿ ನೀಡಲಾಗಿದೆ. ಓಕೆನಾ. ಇಲ್ಲಿ UPSC ನೋಡೋದಾದರೆ UPSC ಅಡ್ವಾನ್ಸ್ ಸಂಖ್ಯೆ 7, 2026 ನೇಮಕಾತಿ 2026 ಅವಲೋಕನ ಆಗಿರುತ್ತೆ. ಓಕೆನಾ. ಕ್ಷೇತ್ರ ವಿವರ ನೋಡೋದಾದರೆ, ನಿರ್ವಹಣಾ ಮಂಡಳಿ, ಕೇಂದ್ರ ಲೋಕಸೇವಾ ಆಯೋಗ UPSC ಆಗಿರುತ್ತೆ. ಓಕೆನಾ. ಜಾಹೀರಾತು ಸಂಖ್ಯೆ 7, 2026 ಆಗಿರುತ್ತೆ. ಒಟ್ಟು ಪೋಸ್ಟ್ಗಳು ಬಂದು 54 ಹುದ್ದೆಗಳು, 450 ಹುದ್ದೆಗಳಾಗಿರುತ್ತೆ. ಓಕೆನಾ. ಅರ್ಜಿ ಸಲ್ಲಿಸುವ ಪ್ರಾರಂಭ ದಿನಾಂಕ ಒಂದು 25 ಜೂನ್ 2026 ಅರ್ಜಿ ಸಲ್ಲಿಸುವ ಪ್ರಾರಂಭ ದಿನಾಂಕ ಆಗಿರುತ್ತೆ. ಅರ್ಜಿ ಸಲ್ಲಿಸುವ ಕೊನೆಯ ದಿನಾಂಕ ಬಂದು ಜುಲೈ 17, 2026 ಸಂಜೆ 6 ಗಂಟೆಗೆ ಮುಕ್ತಾಯಗೊಳ್ಳುತ್ತದೆ. ಓಕೆನಾ. ಅಪ್ಲಿಕೇಶನ್ ಮೋಡ್ ನೋಡೋದಾದರೆ, ಆನ್ಲೈನ್ನಲ್ಲಿ ಮಾತ್ರ ಅಪ್ಲಿಕೇಶನ್ ಆಗಬೇಕು. UPS online.nic.in ಅಲ್ಲಿ ಅಪ್ಲಿಕೇಶನ್ ಆಗಬೇಕು. ಮತ್ತು ಅರ್ಜಿ ಶುಲ್ಕ ನೋಡೋದಾದರೆ, ಮಹಿಳೆಯರು, SC ST PWPDಗೆ ವಿನಾಯಿತಿ ನೀಡಲಾಗಿದೆ. ಆಯ್ಕೆ ಪ್ರಕ್ರಿಯೆ ನೋಡೋದಾದರೆ, ನೇಮಕಾತಿ ಪರೀಕ್ಷೆ ಇರುತ್ತೆ. RT ಸಂದರ್ಶನ ಪೋಸ್ಟ್ಗೆ ಅನುಗುಣವಾಗಿ ಬದಲಾಗುತ್ತದೆ. ಅಧಿಕೃತ ಜಾಲ ನೋಡೋದಾದರೆ, ವೆಬ್ಸೈಟ್ ನೋಡೋದಾದರೆ upsc.government.in ಇದರಲ್ಲಿ ನೀವು ಅಪ್ಲಿಕೇಶನ್ ಆಗಬೇಕು. ಓಕೆನಾ. ಇಷ್ಟು ಈ ಮಾಹಿತಿ UPSC ಹುದ್ದೆಗೆ ಅರ್ಜಿ ಸಲ್ಲಿಸುವುದು ಮತ್ತು ಅರ್ಜಿ ಸಲ್ಲಿಸುವ ಪ್ರಾರಂಭ ದಿನಾಂಕವನ್ನು ನೋಡುತ್ತೆ.
ಸೇಮ್ ಇದು ಅದೇ ಆಗಿರುತ್ತೆ. ಓಕೆನಾ. ಆದಷ್ಟು ಬೇಗ UPSCಗೆ ತಯಾರಿ ನಡೆಸ್ತಿರೋರೆಲ್ಲ ಅಪ್ಲಿಕೇಶನ್ ಹಾಕಿ. ಈ ಮಾಹಿತಿ ನಿಮಗೆ ಉಪಯೋಗವಾಗಿದ್ದರೆ ನಮ್ಮ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಮತ್ತು ನಿಮ್ಮ ಫ್ರೆಂಡ್ಸ್ಗೆ ಶೇರ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.